ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ಸೊ ಇವತ್ತಿನ ವ್ಲಾಗಲ್ಲಿ ನೀವೇನು ನೋಡ್ತೀರಾ ಅಂದರೆ ನನ್ನ ಸ್ಕಿನ್ ಪ್ರಿಪ್ರೇಷನ್ಸ್. ಬಿಕಾಸ್ ಟುಡೇ ಇಸ್ ಟುಡೇ ಇಸ್ 30th ಆಗಸ್ಟ್, ಟುಮಾರೋ ಇಸ್ 31st. ಸೊ ನಾಳೆ ನನ್ನ ಬರ್ಡೇ ಇದೆ. ಬಟ್ ಹಿಂದಿನ ದಿನ ನಾನು ಯಾವ ರೀತಿ ಸ್ಕಿನ್ ಎಲ್ಲ ಪ್ರೆಪ್ ಮಾಡ್ಕೊತೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ನೋಡ್ತೀರಾ. ಬಟ್ ಈ ಸ್ಕಿನ್ ಕೇರ್ ರೂಟೀನ್ ನೀವೇನು ನೋಡ್ತಾ ಇರ್ತೀರಲ್ಲ, ನಾನು ಯಾವ ರೀತಿ ಸ್ಕಿನ್ ಪ್ರೆಪ್ ಮಾಡ್ಕೊತೀನಿ ಅದೆಲ್ಲ ಫಾರ್ ಶ್ಯೂರ್ ವೀಕ್ಲಿ ಒನ್ಸ್ ಅಂತೂ ಇದು ಇದ್ದೇ ಇರುತ್ತೆ. ಇಫ್ ಏನಾದರೂ ನಾನು ಬ್ಯುಸಿ ಇದ್ದೆ, ನಂಗೆ ಆಗಿಲ್ಲ ಮಾಡೋಕ್ಕೆ ಅಂದರೆ ಇನ್ ವೀಕ್ ಡೇಸ್ ಬಿಟ್ವೀನ್ ಆ ಟೈಮಿಂಗಲ್ಲಿ ನಾನು ಯಾವಾಗಾದರೂ ಫ್ರೀ ಆದಾಗ ಸ್ಕಿನ್ ಪ್ರೆಪ್ ಮಾಡ್ಕೊತೀನಿ. ಸೊ ಯಾ, ಲೆಟ್ಸ್ ಸ್ಟಾರ್ಟ್. ಇವಾಗ ಸ್ವಲ್ಪ ಹೊತ್ತಾಯಿತು ನಾನು ಆಫೀಸಿಂದ ಬಂದು. ಆಲ್ರೆಡಿ ಟೈಮ್ ಬಂದುಬಿಟ್ಟು 2:11 ಆಗಿದೆ. ಯಾ, ಲೆಟ್ಸ್ ಚೇಂಜ್ ಮೈ ಡ್ರೆಸ್ ಆ್ಯಂಡ್ ಕಂಫಿ ಕ್ಲೋತಲ್ಲಿ ಮತ್ತೆ ಸಿಗ್ತೀನಿ. ಆ್ಯಂಡ್ ಸ್ಟಿಲ್ ನಾನಿನ್ನ ಇಂಥ ಊಟ ಮಾಡಿಲ್ಲ. ಕುಡಿಯೋಣ ಅಂತ ತೊಗೊಂಡು ಬಂದಿದ್ದೀನಿ. ಯಾ, ದಿಸ್ ದ ಥಿಂಕ್. ಫಸ್ಟು ಆ್ಯಕ್ಚುಲಿ ಫ್ರೆಶ್ ಅಪ್ ಆಗಿಬಿಟ್ಟು ಕುಡಿಯೋಣ ಅಂತ ಅಂದ್ಕೊಂಡೆ. ಬಟ್ ಐ ಆಮ್ ಫೀಲಿಂಗ್ ಟೂ ಟಯರ್ಡ್. ಸಿಕ್ಕಾಪಟ್ಟೆ ಬಿಸಿಲಿದೆ ಬೆಂಗಳೂರಲ್ಲಿ. ಸೊ ಯಾ, ಕುಡಿಯೋಣ. ಹಾಗೆ ಸೈಡಲ್ಲಿ ಒಂದು ಚಿಪ್ಸ್ ತೊಗೊಂಡು ಬಂದಿದ್ದೀನಿ. ಅದನ್ನು ತಿಂತೀನಿ ಬಿಕಾಸ್ ಐ ಆಮ್ ಆ್ಯಕ್ಚುಲಿ ಲಿಟಲ್ ಹಂಗ್ರಿ. ಸೊ ಬಿಫೋರ್ ದಟ್ ಫಸ್ಟ್ ಔಟ್ಫಿಟ್ ಚೇಂಜ್ ಮಾಡೋಣ. ಇವಾಗ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಆಗಿದೆ. ಆ್ಯಂಡ್ ನಾನೇನಾದರೂ ತುಂಬ ಸ್ಲೋ ಆಗಿಲ್ಲ, ತುಂಬ ಟಯರ್ಡ್ ಆಗಿರೋ ಥರ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ದಟ್ ಈಸ್ ಟ್ರೂ. ಐ ಆಮ್ ಆ್ಯಕ್ಚುಲಿ ಫೀಲಿಂಗ್ ಸೋ ಟಯರ್ಡ್. ಆ್ಯಂಡ್ ನಿದ್ದೆ ಕೂಡ ಸಿಕ್ಕಾಪಟ್ಟೆ ಬರ್ತಾಯಿದೆ ನನಗೆ. ಇದು ಮತ್ತು ನಾನು ಸ್ಕಿನ್ ಕೇರ್ ಮಾಡಬೇಕಾದ್ರೆ ನನ್ನ ಫೇಸಲ್ಲಿ ಆ್ಯಂಡ್ ನನ್ನ ಹ್ಯಾಂಡ್ಸಲ್ಲಿ ಯಾವುದೇ ರೀತಿ ರಿಂಗ್ಸ್ ಆ್ಯಂಡ್ ಏನಾದರೂ ನನ್ನ ನೆಕ್ ಪೀಸ್ ಏನಾದರೂ ಹಾಕಿದ್ದೆ, ಲೈಕ್ ಇವಾಗ ಇದು ಹಾಕಿದ್ದೆ ನಾನು. ಸೊ ಏನೇ ಇದ್ರೂ ಕಂಪ್ಲೀಟಾಗಿ ನಾನು ರಿಮೂವ್ ಮಾಡ್ತೀನಿ. ಬಿಕಾಸ್ ಅವಾಗ ನಾವು ನೀಟಾಗಿ ನೆಕ್ಕಿಗಾಗಿರ್ಬೋದು, ಫೇಸ್ಗೆಲ್ಲ ಪ್ರಾಪರಾಗಿ ಟೇಕ್ ಕೇರ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ನಾನು ಮಾತಾಡಬೇಕಾದ್ರೆ ಮಧ್ಯದಲ್ಲಿ ಏನಾದರೂ ತಮಟೆ ಸೌಂಡ್ ಆ ಥರ ಏನಾದರೂ ಬಂತು ಅಂದರೆ ಪ್ಲೀಸ್ ಗೈಸ್ ಡೋಂಟ್ ಮೈಂಡ್. ಬಿಕಾಸ್ ನಮ್ಮ ಏರಿಯಾದಲ್ಲಿ ಗಣೇಶ ಕೂರಿಸಿದ್ದಾರೆ. ಸೊ ಪೂಜೆ ಸಮಥಿಂಗ್ ಏನಾದರೂ ನಡೀತಾ ಇರುತ್ತಲ್ಲ, ಸೊ ಅದರಿಂದ ಆ ಥರ ಸೌಂಡ್ ಬರ್ತಾ ಇರುತ್ತೆ. ಆ್ಯಂಡ್ ನಾನು ನನ್ನ ಫೇಸಲ್ಲಿರೋ ಪ್ರಾಡಕ್ಟ್ಸ್ನ ಏನೇನು ಅಪ್ಲೈ ಮಾಡಿರ್ತೀನಿ ಅದೆಲ್ಲ ರಿಮೂವ್ ಮಾಡೋಕ್ಕೆ ಫಸ್ಟ್ ನಾನು ವೆಟ್ ವೈಪ್ಸಿಂದ ಡೈರೆಕ್ಟಾಗಿ ರಿಮೂವ್ ಮಾಡ್ತೀನಿ. ಅದಾದಮೇಲೆ ನಾನು ಮಿಸಲರ್ ವಾಟರ್ ಯೂಸ್ ಮಾಡೋದು. ಸೊ ಯಾ, ಲೈಕ್ ದಿಸ್. ಏನೂ ಅಲ್ಲ, ಜಸ್ಟ್ ಈ ಥರ ವೆಟ್ ವೈಪ್ಸ್ ತೊಗೊಂಡು ಫಸ್ಟ್ ನಾನು ರಿಮೂವ್ ಮಾಡೋದು ಲಿಪ್ಸ್ಟಿಕ್. ಬಿಕಾಸ್ ನಂಗೆ ಅದೊಂಥರ ಹಾಕ್ಕೊಳೋದೇನೋ ಫುಲ್ ಖುಷಿಯಾಗಿ ಚೆಂದ ಇರುತ್ತೆ ಅಂತ ಹಾಕ್ಕೊಂಡಿರ್ತೀನಿ. ಬಟ್ ನಂಗೆ ಅದು ರಿಮೂವ್ ಮಾಡೋವರೆಗೂ ನನಗೆ ಸಮಾಧಾನ ಇರಲ್ಲ, ಆ ಥರ ಹಿಂಸೆ ಆಗ್ತಿರುತ್ತೆ. ಓಕೆ, ಫೈನಲಿ ಲಿಪ್ಸ್ಟಿಕ್ ರಿಮೂವ್ ಆಯಿತು. ಈಗ ಸೊ ಎಷ್ಟಿರುತ್ತೆ ನನ್ನ ಫೇಸಲ್ಲಿ, ಜಾಸ್ತಿ ಅಂದರೆ ಲಿಪ್ಸ್ಟಿಕ್ಕೇ ಕಾಣಿಸೋದು. ಆ್ಯಂಡ್ ಯಾ, ಇದೆಲ್ಲ ರಿಮೂವ್ ಮಾಡಿ ಆಗಿದೆ. ನೆಕ್ಸ್ಟ್ ಮಿಸಲರ್ ವಾಟರ್ ಇದೆ ನನ್ನ ಹತ್ರ. ಅದರಿಂದ ಒಂದ್ಸಲಿ ನಾನು ಕಂಪ್ಲೀಟಾಗಿ ಏನಾದರೂ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಹಾಗೆ ಏನಾದರೂ ಇತ್ತು ಅಂದರೆ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡ್ತೀನಿ. ಐ ಹ್ಯಾವ್ ಗಾರ್ನಿಯರ್ ಸ್ಕಿನ್ ನ್ಯಾಚುರಲ್ಸ್ ಮಿಸಲರ್ ಕ್ಲೆನ್ಸಿಂಗ್ ವಾಟರ್ ಇನ್ ಆಯಿಲ್ ಆಲ್ ಇನ್ ಒನ್. ಇದು ಒಂದಿದೆ. ಆ್ಯಂಡ್ ಇನ್ನೊಂದು ಸೇಮ್ ಗಾರ್ನಿಯರ್ದೇನೆ ಮಿಸಲರ್ ಕ್ಲೆನ್ಸಿಂಗ್ ವಾಟರ್ ಆಲ್ ಇನ್ ಒನ್. ದಿಸ್ ಇಸ್ ವಾಟರ್ ಇನ್ ಆಯಿಲ್ ಅಂತ ಇದೆ. ಇದು ಜಸ್ಟ್ ಕ್ಲೆನ್ಸಿಂಗ್ ವಾಟರ್. ಆ್ಯಂಡ್ ಕಾಟನ್ ಪ್ಯಾಡ್ಸ್.
ಇವಾಗ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ರಿಮೂವ್ ಮಾಡಿ ಆಗಿದೆ. ನನ್ನ ಹೇರ್ಸ್ಗೆ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು. ಸೊ ನಾನು ಹಿಂದಿನ ದಿನನೇ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ಬಟ್ ಆದರೆ ಸಂಜೆನೇ ನಾನು ಹೇರ್ ವಾಶ್ ಮಾಡ್ತೀನಿ. ಬಿಕಾಸ್ ನಾಳೆ ಅರ್ಲಿ ಮಾರ್ನಿಂಗ್ ಹೊರಡೋದ್ರಿಂದ ಬೆಳಗ್ಗೆನೇ ಅಷ್ಟು ಬೇಗ ನನಗೆ ತುಂಬ ಸಲ ಮಾಡಿದ್ದೀನಿ, ಇಲ್ಲ ಅಂತಲ್ಲ, ಹೇರ್ ವಾಶ್ ಮಾಡಿದ್ದೀನಿ ಅರ್ಲಿ ಮಾರ್ನಿಂಗೆ. ಬಟ್ ಯಾಕೋ ಈ ಸಲ ಮಾಡೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ಇವತ್ತೇ ನಾನು ಹೇರ್ ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ಎನಿವೇಸ್ ಇವಾಗ ಆಲ್ರೆಡಿ 2:30 ಆಗಿದೆ ಟೈಮ್. ಸೊ ಚೆನ್ನಾಗಿ ತಲೆಗೆ ಎಣ್ಣೆ ಹಚ್ಕೊತೀನಿ. ಸೊ ಇದು ನನ್ನ ಹೇರ್. ಸೊ ಐ ಸ್ಟಾರ್ಟ್ ಟು ಅಪ್ಲೈ ಆಯಿಲ್. ನಾನು ಯೂಸ್ ಮಾಡೋದು ಪ್ಯಾರಾಶೂಟ್ ಕೊಕೊನಟ್ ಆಯಿಲ್. ಅದೇ ಆಯಿಲ್ನ ನಾನು ಯಾವಾಗಲೂ ವೀಕ್ಲಿ 2 ಅಂತೂ ನಾನು ಅಪ್ಲೈ ಮಾಡ್ತೀನಿ ನನ್ನ ಹೇರ್ಸ್ಗೆ. ಸೊ ನಾನೊಂದು ಚಿಕ್ಕದು ಬೌಲಲ್ಲಿ ಎಣ್ಣೆ ಹಾಕ್ಕೊಂಡು ಬರ್ತಿದ್ದೀನಿ. ಓಕೆ, ಎಣ್ಣೆ ಹಾಕ್ಕೊಂಡು ಬಂದಿದ್ದೀನಿ. ರ್ಯಾಂಡಮ್ ಆಗಿ ಹಚ್ಕೊಂಡು ಹೋಗ್ತೀನಿ ಅಷ್ಟೇ. ಹೇರ್ ಆಯಿಲ್ ಅಪ್ಲೈ ಆಗಿದೆ, ಸೊ ಕಾಣಿಸ್ತಿದೆ ಅನ್ಕೊತೀನಿ. ಆ್ಯಂಡ್ ನನ್ನ ತಲೆಗೆ ಎಣ್ಣೆ ಹಚ್ಚಿದಾದ್ಮೇಲೆ ಅಟ್ಲೀಸ್ಟ್ ಫಾರ್ 1 or 2 minutes ಅಷ್ಟೇ, ಜಾಸ್ತಿನೂ ಮಾಡಿಲ್ಲ ಬಿಕಾಸ್ ಐ ಆಮ್ ವೆರಿ ಲೇಜಿ. ಸೊ ಅದಕ್ಕೆ ಎಣ್ಣೆ ಹಚ್ಚಿದಾದ್ಮೇಲೆ ಜಸ್ಟ್ 1 or 2 minutes ಸುಮ್ಮನೆ ಹೀಗೆ ಮಸಾಜ್ ಮಾಡ್ಕೊಳ್ತೀನಿ. ಇಟ್ಸ್ ಗುಡ್, ನಿಮಗೂ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಫೀಲ್ ಸಿಗುತ್ತೆ. ಅಷ್ಟೇ, ಮುಗೀತು. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ. ಇಟ್ಸ್ ಫೈನ್. ಎಣ್ಣೆ ಅಲ್ವಾ, ತಲೆಗೆ ಎಣ್ಣೆ ಹಚ್ಚಿದ್ರೆ ನೀವು ಎಷ್ಟು ಹಾಕಿದ್ರೂ ಒಳ್ಳೆಯದು. ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ಬಂದು ಮತ್ತೆ ಸಿಗ್ತೀನಿ. ಫೇಸ್ ವಾಶ್ ಆಗಿದೆ. ದಿಸ್ ದ ಸ್ಕಿನ್ ಬಟ್ ನನ್ನ ಫೇಶಿಯಲ್ ಹೇರ್ ರಿಮೂವ್ ಎಲ್ಲ ಮಾಡಬೇಕು. ಐ ಹೋಪ್ ಯು ಗೈಸ್ ಕ್ಯಾನ್ ಸಿ ದ ಹೇರ್ಸ್. ಸೊ ಲೆಟ್ಸ್ ಡೂ ದ್ಯಾಟ್. ನಾನು ಯೂಸ್ ಮಾಡ್ತಾ ಇರೋದು ಆಲೋವೆರಾ ಜೆಲ್ ಬಂದ್ಬಿಟ್ಟು ಇದು ಲೋಟಸ್ ಹೈಡ್ರೇಟ್ಸ್ ಆ್ಯಂಡ್ ಸೂಟ್ಸ್ ಸ್ಕಿನ್, ನ್ಯಾರಿಷಸ್ ಹೇರ್ಸ್ ಆ್ಯಂಡ್ ಸ್ಕಾಲ್ಪ್. ಇದು ಹೇರ್ಸ್ಗೂ ಯೂಸ್ ಮಾಡ್ಬೋದು ಆ್ಯಂಡ್ ಫೇಸ್ಗೂ ಯೂಸ್ ಮಾಡ್ಬೋದು. ನಾನು ಹೇರ್ಸಿಗೆ ಅಂತ ಯೂಸ್ ಮಾಡಿಲ್ಲ, ಜಸ್ಟ್ ನಾನು ಯೂಸ್ ಮಾಡೋದು ಫೇಸ್ಗೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ಕಾರ್ಮೆಸಿ ಅವ್ರದ್ದೇ ಫೇಶಿಯಲ್ ರೇಸರ್. ಚೆನ್ನಾಗಿದೆ ಇದು ಆ್ಯಂಡ್ ಇಟ್ಸ್ ವೆರಿ ಕಂಫರ್ಟಬಲ್. ತುಂಬ ಈಸಿಯಾಗಿ ಫೇಶಿಯಲ್ ಹೇರ್ಸ್ ಎಲ್ಲ ರಿಮೂವ್ ಆಗುತ್ತೆ. ಆ್ಯಂಡ್ ಎರಡು ಸ್ಕಿನ್ದು ಆಗಿದೆ. ಇವಾಗ ಜಸ್ಟ್ ಅಪ್ಪರ್ ಲಿಪ್ ಅಷ್ಟೇ ಇರೋದು. ಮೈ ಫೇಶಿಯಲ್ ಹೇರ್ಸ್ ಸೊ ಎಲ್ಲ ಆಗಿದೆ. ನಾನು ಏನು ಮಾಡ್ತೀನಿ ಅಂದರೆ, ನನ್ನ ಫೇಶಿಯಲ್ ಹೇರ್ಸ್ ರಿಮೂವ್ ಮಾಡಿದಾದ್ಮೇಲೆ ತಿರ್ಗಾ ಆಲೋವೆರಾ ಜೆಲ್ನ ನನ್ನ ಫೇಸಿಗೆ ಹಾಕ್ಬಿಟ್ಟು ಒಂದು 5-10 ಮಿನಿಟ್ಸ್ ಕ್ಯಾಪ್ ಕೊಡ್ತೀನಿ. ಬಿಕಾಸ್ ನಾವು ರೇಸರ್ ಯೂಸ್ ಮಾಡಿರೋದ್ರಿಂದ ಸ್ಕಿನ್ ರಫ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸ್ವಲ್ಪ ಜಾಸ್ತಿನೇ ಹಚ್ಕೊತೀನಿ. ಓಕೆ, ನಂದು ಫೇಸ್ ವಾಶ್ ಆಯಿತು. ಆಲೋವೆರಾ ಜೆಲ್ ಹಚ್ಚಿದಾದ್ಮೇಲೆ ಒಂದು 5-10 ಮಿನಿಟ್ಸ್ ಬಿಟ್ಟೆ. ನಾನು ಬಿಟ್ಟಿದ್ದಾದಮೇಲೆ ಒಂದು ಜಸ್ಟ್ ನಾರ್ಮಲ್ ವಾಟರಿಂದ ರಿಮೂವ್ ಮಾಡಿದ್ದೀನಿ ಅಷ್ಟೇ. ಸೊ ದಿಸ್ ದ ಸ್ಕಿನ್. ಐ ನೋ ಪಿಂಪಲ್ಸ್ ಎಲ್ಲ ಇದೆ ಬಟ್ ಇಟ್ಸ್ ಫೈನ್. ಸೊ ನಾನು ಯಾವುದು ಫೇಸ್ ಪ್ಯಾಕ್ ಹಾಕ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಆ್ಯಂಡ್ ಐ ಹ್ಯಾವ್ ಬ್ಲ್ಯಾಕ್ ಹೆಡ್ಸ್ ಆಲ್ಸೋ. ಸೊ ಅದಕ್ಕೆ ಚಾರ್ಕೋಲ್ ಮಾಸ್ಕ್ ಹಾಕೋಣ ಅಂತಿದ್ದೀನಿ. ಎರಡನ್ನೂ ಯಾವ ಥರ ಯೂಸ್ ಮಾಡ್ತೀನಿ ಅನ್ನೋದು ತೋರಿಸ್ಕೊಡ್ತೀನಿ.
ಇದೇ ಮಾಸ್ಕ್ ಇವಾಗ ನಾನು ಯೂಸ್ ಮಾಡ್ತಾ ಇರೋದು. ಇದಕ್ಕೆ ಅದು ಸ್ಪ್ಯಾಚುಲಾ ಕೊಟ್ಟಿರ್ತಾರೆ, ಬಟ್ ಐ ಆಮ್ ಕಂಫರ್ಟಬಲ್ ಟು ಅಪ್ಲೈ ಇನ್ ಮೈ ಹ್ಯಾಂಡ್ಸ್ ಓನ್ಲಿ. ಸೊ ಹಚ್ಚು. ಯಾ ಗೊತ್ತು ವಿಚಿತ್ರವಾಗಿ ಕಾಣಿಸ್ತಾ ಇದ್ದೀನಿ ಅಂತ, ಬಟ್ ಇಟ್ಸ್ ಫೈನ್. ಕಂಪ್ಲೀಟ್ ಫೇಸ್ದು ಮತ್ತು ಚಾರ್ಕೋಲ್ ಮಾಸ್ಕ್ನ ಆಲ್ಮೋಸ್ಟ್ ಒಂದು 15 to 20 minutes ಬಿಡ್ತೀನಿ. ಸೊ ಯಾ, ಆಮೇಲೆ ಸಿಗುವ. ಆ್ಯಕ್ಚುಲಿ ನಾನು ಲಿಪ್ ಬಾಮ್ ಲಿಪ್ ಸ್ಕ್ರಬ್ ಹಚ್ಚೋದನ್ನು ಮರ್ತೋದೆ. ಸೊ ಅದು ಹಚ್ತೀನಿ, ಯಾವುದು ಅಂತಲೂ ತೋರಿಸ್ಕೊಡ್ತೀನಿ. ನಾನು ಯೂಸ್ ಮಾಡ್ತಾ ಇರೋ ಲಿಪ್ ಸ್ಕ್ರಬ್ ಬಂದುಬಿಟ್ಟು ಆತ್ರಿದಮ್ ಲಿಪ್ ಸ್ಕ್ರಬ್, 100% ನ್ಯಾಚುರಲ್, ಜೆಂಟಲ್ ಎಕ್ಸ್ಫೋಲಿಯೇಷನ್, ಐಮ್ ಸಾರಿ. ದಿಸ್ ದ ಸ್ಕ್ರಬ್ ಈ ಥರ ಇದೆ. ಇಟ್ಸ್ ಬ್ಲ್ಯಾಕ್ ಕರೆಂಟ್. ಫ್ರೆಶ್ ಅಪ್ ಆಗಿ ಏನೇನು ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ ಅನ್ನೋದು ತೋರಿಸಿದ್ದೀನಿ, ಕ್ಯಾಪ್ಚರ್ ಮಾಡಿದ್ದೀನಿ. ಯಾ, ದೇವ್ರಿಗೆ ಹೋಗಿ ನಾನು ನಮಸ್ಕಾರ ಹೇಳಿ ಬೊಟ್ಟಿಟ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಮನೇಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಸೊ ಅದರಿಂದ ಯಾವುದೇ ರೀತಿ ಕಾಂಪ್ಯಾಕ್ಟ್ ಆಗಲಿ ಏನೂ ಹಾಕಲ್ಲ. ಜಸ್ಟ್ ನಾರ್ಮಲ್ ಸ್ಕಿನ್ ಕೇರ್ ಏನೇನು ನಾನು ಮಾಡ್ಕೋಬೇಕಲ್ವ ಅದೆಲ್ಲ ನಾನು ಮಾಡ್ಕೊಂಡಿದ್ದೀನಿ. ವೆಟ್ ಜಾಸ್ತಿ ಇದೆ ಅಂತ ನಾನು ಹಾಗೆ ಕಟ್ಟಿದ್ದೀನಿ ಕೂದಲನ್ನ. ಆಮೇಲೆ ಫ್ರೀ ಬಿಡ್ತೀನಿ. ನಿಮ್ಗೆ ಯಾವ ಥರ ವ್ಲಾಗ್ಸ್ ಬೇಕು ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಸೊ ನನಗೆ ಅದು ನೆಕ್ಸ್ಟ್ ಯಾವ ಥರ ಕಾನ್ಸೆಪ್ಟ್ ರೆಡಿ ಮಾಡಿಕೊಂಡು ನಿಮಗೆ ಬೇಕಾಗಿರೋ ವ್ಲಾಗ್ನ ನಂಗೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವ್ಲಾಗ್.
ನಿಮ್ಗೆ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.